ಋತುಚಕ್ರ ಅಂದ್ರೆ ಹೆಣ್ಣು ಮಕ್ಕಳು ಲಾಲ್ಯ ವ್ಯವಸ್ಥೆಯಿಂದ ಪ್ರೌಢ ವ್ಯವಸ್ಥೆಗೆ ಬೆಳವಣಿಗೆ ಆಗೋದನ್ನ ಋತುಚಕ್ರ ಅಂತ ಕರಿತೀವಿ. ಫ್ರೆಂಡ್ಸ್ಗಳು ಋತುಮತಿ ಆದಾಗ ಮುಟ್ಟಿನ ನೋವಿನಿಂದ ಬಳಲ್ತಾ ಇರ್ತಾರೆ. ಅವ್ರನ್ನ ಕಾರಣ ಕೇಳಿದ್ರೆ ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳೋಕೆ ಸಂಕೋಚ ಪಟ್ಕೋತಾರೆ. ನನ್ನ ಅಕ್ಕಪಕ್ಕದವರು ಮುಟ್ಟಿನ ನಿಭಾಯಿಸಲು ಹೋಗಿ ಹೊಲಸು ಬಟ್ಟೆ ಉಪಯೋಗಿಸಿ ಹುಷಾರ್ ತಪ್ತಾರೆ. ಹೆಣ್ಣು ಮಕ್ಕಳು ಋತುಸ್ರಾವ ಆದರೆ ಅವ್ರಿಗೆ ಋತುಸ್ರಾವ ಅಂದ್ರೇನು, ಅದರಿಂದ ನಮ್ಗೇನು ಲಾಭ, ಮತ್ತು ಅದು ಬಂದಾಗ ನಾವು ಯಾವ ರೀತಿ ನಮ್ಮ ವೈಯಕ್ತಿಕ ಸ್ವಚ್ಛತೆ ಕಾಪಾಡ್ಕೋಬೇಕು, ಋತುಸ್ರಾವ ಆದಾಗ ನಾವು ಯಾವ ರೀತಿ ಅದನ್ನ ಎದುರಿಸಬೇಕು ಅನ್ನೋದು ಇದುವರೆಗೂ ಗೊತ್ತಿಲ್ಲ. ಮುಟ್ಟು ಅಂದರೆ ಒಂದು ಸ್ವಾಭಾವಿಕ ಕ್ರಿಯೆ. ಮುಟ್ಟು ಆದಾಗ ನಮ್ಮನ್ನು ನಾವು ಹುಷಾರಾಗಿದ್ದೀವಿ ಅಂತಲೇ ನಾವು ಅನ್ಕೋಬೇಕು. ಪ್ರತಿಯೊಂದು ಹುಡುಗಿನೂ ಆರೋಗ್ಯವಾಗಿರಬೇಕು ಅಂತಂದರೆ ಅವಳು ಮುಟ್ಟಾದಾಗ ಯಾವ ರೀತಿ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದು ಮುಖ್ಯ ಆಗಿರ್ತದೆ. ಮುಟ್ಟಾದಾಗ ಸರಿಯಾದ ಸ್ವಚ್ಛವಾದ ಕರವಸ್ತ್ರನ ಧರಿಸಿದ್ರೆ ಒಳ್ಳೆಯದು. ಅದನ್ನು ಧರಿಸಿದಾದ್ಮೇಲೆ ಅದನ್ನು ಒಂದು ಪೇಪರ್ನಲ್ಲಿ ಸುತ್ತಿ ಕಸದ ಬುಟ್ಟಿಗೆ ಹಾಕಬೇಕು. ರ್ಯಾಷಸ್ನಂತಹವುಗಳಾದರೆ ಆ್ಯಂಟಿಸೆಪ್ಟಿಕ್ ಪೌಡರ್ ಅಥವಾ ಲೋಷನ್ನ ಉಪಯೋಗಿಸೋದು ಕೂಡ ಒಳ್ಳೆಯದಾಗಿರುತ್ತೆ. ದಿನಕ್ಕೆ 2 ಬಾರಿ ಸ್ನಾನ ಮಾಡಬೇಕು, ಮತ್ತು ಒಳ್ಳೆ ಊಟ ಮಾಡಬೇಕು, ಮತ್ತು ಸರಿಯಾಗಿ ನಿದ್ದೆ ಮಾಡಬೇಕು. ಈ ಎಲ್ಲ ಕೆಲಸ ನೀವು ಮಾಡಲೇಬೇಕು. ಮತ್ತು ನಮ್ಮ ಮನೆಯಲ್ಲಿ ನಮ್ಮದೇ ಆದ ಮುಟ್ಟಿನ ಕ್ಯಾಲೆಂಡರ್ನ ಕೂಡ ನಾವು ತಯಾರಿಸ್ಕೋಬೇಕಾಗಿರುತ್ತದೆ. ಮುಟ್ಟಾದಾಗ ನೀವೇನು ಕೆಲಸನೂ ಮಾಡಬೇಡ್ದು ಅಂತ ಇರ್ತದೆ, ಆದರೆ ನಾವೆಲ್ಲ ಮಾಡ್ಬೋದು. ನಾವು ದೈನಂದಿನ ಚಟುವಟಿಕೆಗಳೇನು ಮಾಡ್ತೀವೋ, ಸೈಕಲ್ ಓಡಿಸೋದು ಮತ್ತು ಓಡೋದು ಮತ್ತು ದಿನನಿತ್ಯದ ಕೆಲಸಗಳೇನೇನಿರ್ತದೋ ಅದೆಲ್ಲ ಕೂಡ ಮಾಡ್ಬೋದು. ಪ್ರತಿಯೊಬ್ಬ ಹುಡುಗಿನೂ ತನ್ನಲ್ಲಿರುವ ಕಷ್ಟಗಳನ್ನ, ಅನುಭವಗಳನ್ನ, ಭಾವನೆಗಳನ್ನ ಮತ್ತು ಅನಿಸಿಕೆಗಳನ್ನ ಅಕ್ಕಪಕ್ಕದಲ್ಲಿರೋರಿಗೆ ಯಾರಿಗೂ ಹೇಳ್ದೇನೆ ಕೊರಗೋದ್ರಿಂದ ಅವ್ರಿಗೆ ಆರೋಗ್ಯದ ಮೇಲೆ ತುಂಬ ಹಾನಿಯಾಗುತ್ತೆ. ಮತ್ತು ಅವ್ರ ಕಷ್ಟಗಳು ಏನೇ ಇದ್ರೂ ಅದನ್ನ ಅಲ್ಲೇ ಬಗೆಹರಿಸ್ಕೋಬೇಕು. ಮಕ್ಕಳ ಅಭಿವೃದ್ಧಿ ಆಗಿರ್ಬೋದು, ರಕ್ಷಣೆ ಆಗಿರ್ಬೋದು, ಅದಲ್ಲದೆ ವಯಸ್ಕ ಹೆಣ್ಣು ಮಕ್ಕಳ ಆರೋಗ್ಯಕರ ಜೀವನ ಮಟ್ಟ ಆಗಿರ್ಬೋದು, ಮತ್ತು ನಾವು ಮುಟ್ಟಿನ ನೈರ್ಮಲ್ಯ ಮತ್ತು ಅದರ ನಿರ್ವಹಣೆ ಇವು ನಮ್ಮ ಜೀವನದಲ್ಲಿ ಬಹು ಮುಖ್ಯವಾದ ಅಂಶಗಳು. ಹೆಣ್ಮಕ್ಳಿಗೆ ಇಂತಹ ಕ್ರಮಗಳನ್ನ ರೂಢಿಸ್ಕೊಳ್ಳೋಕೆ ಕಷ್ಟ ಅಂತ ನಮಗೆ ಗೊತ್ತು. ಆದ್ದರಿಂದಲೇ ಸ್ವಚ್ಛ ವಿದ್ಯಾಲಯ ಅಂಗದ ನೇತೃತ್ವದಲ್ಲಿ ಹೆಣ್ಣು ಮಕ್ಕಳಿಗೆ ಈ ನಿಷೇಧದ ಬಗ್ಗೆ ಮತ್ತು ಆರೋಗ್ಯ ಕ್ರಮದ ಬಗ್ಗೆ ಹಾಗೂ ಸಂತಾನೋತ್ಪತ್ತಿ ಆರೋಗ್ಯದ ಬಗ್ಗೆ ವಿವಿಧ ಭಾಗಗಳನ್ನು ನಿರ್ಮಿಸಲಾಗಿದೆ. ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಸಾಮರ್ಥ್ಯ ತಿಳಿಸ್ಕೋಸ್ಕರ ಸ್ವಚ್ಛ ಭಾರತ್ ಸ್ವಚ್ಛ ವಿದ್ಯಾಲಯ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾಗುವ ವಸ್ತುಗಳು ಮತ್ತು ಸೌಕರ್ಯಗಳನ್ನ ಒದಗಿಸಿಕೊಡ್ತಾ ಇದೆ. ಬನ್ನಿ, ಹೆಣ್ಣು ಮಕ್ಕಳ ಮುಟ್ಟಿನ ನೈರ್ಮಲ್ಯ ನಿರ್ವಹಣೆ ಮತ್ತು ನಿರ್ಮಲ ಶಾಲೆಯ ವಾತಾವರಣ ನಿರ್ಮಾಣಕ್ಕಾಗಿ ಎಲ್ಲರೂ ಕೈ ಜೋಡಿಸೋಣ.